VBG ರಾಮ್ಜಿ ಅನ್ನುವಂತಹ ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಮನರೇಗಾ ಬಂದ ಮೇಲೆ ಹಳ್ಳಿಯಲ್ಲಿ ಆರ್ಥಿಕ ಪುನಶ್ಚೇತನ ಆ್ಯಕ್ಟಿವಿಟೀಸ್ ಒಂದಷ್ಟು ಮನರೇಗಾ ಮತ್ತು ಗ್ಯಾರಂಟಿ ಯೋಜನೆ ಇದಲ್ವಾ, ಹಳ್ಳಿಯಲ್ಲಿ ಒಂದು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಬಡವರಿಗೆ ಕುಂಟ್ಕ ನಡೀತಿದ್ದಕ್ಕೆ ಒಂದು 100 ಗೋಲಾಗಿದೆ. ಕೇಂದ್ರ ಸರ್ಕಾರದವರು ಹೇಳ್ತಾರೆ ಇಲ್ಲ ಅದು ಹೆಂಗೆ ಜನವಿರೋಧಿ ಆಗಿಬಿಡುತ್ತೆ, ಮನ್ರೇಗಾದಲ್ಲಿ ಬರೀ 100 ದಿನ ಕೂಲಿ ಸಿಗ್ತಾ ಇತ್ತು, ಇವಾಗ ನಾವು VBG ರಾಮ್ಜಿನಲ್ಲಿ 125 ದಿನ ಕೆಲಸ ಕೊಡ್ತಿದ್ದೀವಲ್ಲ. 100 ದಿನಗಳಿದ್ದಾಗಲೇ ಅನುದಾನ ಕೊಟ್ಟಿಲ್ಲ ಅವರು, 125 ದಿನಕ್ಕೆ ಎಲ್ಲಿ ಕೊಡ್ತಾರೆ? 2014ರಿಂದ ಇದುವರೆಗೂ ಕೂಡ ನರೇಂದ್ರ ಮೋದಿಯವರ ಬಡ್ಜೆಟ್ ಅವಲೋಕನ ಮಾಡಿದ್ರೆ ಪ್ರತಿ ವರ್ಷ ಉದ್ಯೋಗ ಖಾತ್ರಿ ಯೋಜನೆಗೆ ಕೊಡ್ತಿದ್ದಂಥ ಅನುದಾನ ತಗ್ಗಿಸ್ತಾ ಬಂದಿದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಕ್ಕೆ ಅವಶ್ಯಕತೆ ಏನಿತ್ತು? ಗಾಂಧಿ ವಿಚಾರಗಳು ನುಂಗಲಾರದ ತುತ್ತವರು. ಗಾಂಧಿ ಹೇಳೋ ಹಿಂದೂ ಧರ್ಮಕ್ಕೂ ಇವ್ರು ಹೇಳೋ ಹಿಂದೂ ಧರ್ಮಕ್ಕೂ ಡಿಫ್ರೆನ್ಸ್ ಇದೆ. ಸರಿ, ಮನ್ರೇಗಾ ವಿಚಾರವಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಹೋರಾಟವನ್ನು ಶುರುವಿಟ್ಕೊಂಡಿದೆ, ವಿಶೇಷ ಅಧಿವೇಶನವನ್ನು ಕೂಡ ಕರೆಯಲಾಗಿದೆ. ಆದರೆ ರಾಜ್ಯ BJP ನಾಯಕರಾಗಿರ್ಬೋದು, JDSನವರಾಗಿರ್ಬೋದು ಯಾರೂ ಕೂಡ ಈ ವಿಚಾರವಾಗಿ ಚರ್ಚೆಗೆ ಮುಂದಾಗ್ತಾ ಇಲ್ಲ, ಬರೀ ಗದ್ದಲ ಎಬ್ಬಿಸ್ತಾ ಇದ್ದಾರೆ. BJP ಅವರು ಇಲ್ಲಿ ವಿರೋಧ ಪಕ್ಷ ಇದೆಯಲ್ಲ, ಒಂದು ವಿರೋಧ ಪಕ್ಷ ಇದೆ ಅಂತ ನನಗೆ ಅನಿಸೋದೇ ಇಲ್ಲ. ಮನ್ರೇಗಾ ವಿಚಾರವಾಗಿ ಭಾಷಣ ಬರೆದುಕೊಟ್ಟು ನೀವು ಓದಿ ಸರ್ ಹಿಂಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ರಾಜ್ಯಪಾಲರನ್ನ ಕರೆದ್ರೆ ಅವ್ರು ಬಂದು ಕಾಟಾಚಾರಕ್ಕೆ 2 ಸಾಲಿನ ಭಾಷಣ ಮಾಡಿ ರಾಷ್ಟ್ರಗೀತೆಗೆ ಮರ್ಯಾದೆಯೂ ಕೊಡದೆ ಸದನದಿಂದ ಎದ್ದು ಹೋಗ್ತಾರೆ ವಿಧಾನಸಭೆಯಿಂದ. ರಾಜ್ಯಪಾಲರ ನಡುವೆ ಭಾಳ ಅನಾಗರಿಕವಾದ ನಡುವೆ ಅನ್ಕಾನ್ಸ್ಟಿಟ್ಯೂಷನಲ್ ಅದು. ಅವ್ರಿಗೆ ಯಾವ BJP ಅವ್ರಿಗೆ ನಡೆಗಳು ಅವ್ರಿಗೆ ಸಂಸ್ಕಾರನೇ ಇಲ್ಲದಂಥವ್ರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದು ಮಾಡಿ ಅದರ ಬದಲಿಗೆ VBG ರಾಮ್ಜಿ ಅನ್ನುವಂತಹ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಸದ್ಯ ಕೇಂದ್ರ ಸರ್ಕಾರದ ಈ ನಡೆ ಭಾರಿ ವಿವಾದಕ್ಕೆ ಕಾರಣ ಆಗಿದೆ, ಭಾರಿ ವಿರೋಧ ಕೂಡ ವ್ಯಕ್ತ ಆಗ್ತಿದೆ ದೇಶಾದ್ಯಂತ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಬಡಗಲಪುರ ನಾಗೇಂದ್ರ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಮನ್ರೇಗಾ ಯೋಜನೆಯನ್ನು ರದ್ದು ಮಾಡಿ ಆ ಯೋಜನೆಗೆ ಹೆಸರಿಟ್ಟಿದ್ದಂತಹ ಆ ಯೋಜನೆಗೇನು ಮಹಾತ್ಮ ಗಾಂಧೀಜಿಯವರ ಹೆಸರಿಟ್ಟಿತ್ತು ಆ ಹೆಸರನ್ನು ಕೂಡ ಕೈಬಿಟ್ಟು ಇದೀಗ VBG ರಾಮ್ಜಿ ಅನ್ನುವಂತಹ ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕೇಂದ್ರ ಸರ್ಕಾರದ ಆ ತೀರ್ಮಾನ ಭಾಳ ಜನವಿರೋಧಿ ಆದದ್ದು. ಉದ್ಯೋಗ ಕೊಡಬೇಕಾದಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಈ ಪ್ರಭುತ್ವದ ಜವಾಬ್ದಾರಿ. ಅದು ಕೇಂದ್ರ ಆಗ್ಬೋದು, ರಾಜ್ಯ ಆಗ್ಬೋದು. ಉದ್ಯೋಗ ಒಂದು ಹಕ್ಕಾಗಿತ್ತು ಮನರೇಗಾ ಯೋಜನೆಯಲ್ಲಿ, ಈಗ ಒಂದು ಯೋಜನೆ ಆಗ್ತಾ ಇದೆ, ಅದು ಕಾಯ್ದೆ ಆಗಿತ್ತು. ಅದು ಓಕೆ. ಉದ್ಯೋಗ 100 ದಿನಗಳು ಉದ್ಯೋಗ ಪಡೋದು ಕಾನ್ಸ್ಟಿಟ್ಯೂಷನಲ್ ರೈಟ್, ಮೂಲಭೂತ ಹಕ್ಕುಗಳ ರೀತಿಯಾಗಿತ್ತು. ಅಂದರೆ ಯಾಕೆಂದರೆ ಉದ್ಯೋಗ ನೀಡೋವಂಥದ್ದು ಸೃಷ್ಟಿ ಮಾಡೋದು ಯಾವುದೇ ಸರ್ಕಾರದ ಜವಾಬ್ದಾರಿ. ಕನಿಷ್ಠ 100 ದಿನಗಳಾದರೂ ಕೂಡ ಗ್ರಾಮೀಣ ಕೂಲಿಕಾರರಿಗೆ ಉದ್ಯೋಗನ ಸೃಷ್ಟಿ ಮಾಡಬೇಕು ಅನ್ನೋದು ತಂದಿತ್ತಲ್ಲ ಒಳ್ಳೆಯ ಯೋಜನೆ, ಭಾಳ ಸ್ವಾಗತಾರ್ಹವಾದ ಯೋಜನೆ. ಮತ್ತು ಅದಕ್ಕೆ ಹೆಸರು ಕೂಡ ಮಹಾತ್ಮ ಗಾಂಧಿ ಅಲ್ವಾ, ಉದ್ಯೋಗ ಖಾತ್ರಿ ಯೋಜನೆ ಇತ್ತು. ಗ್ರಾಮ ಸ್ವರಾಜ್ಯದ ಕನಸು ಕಂಡ ಗ್ರಾಮ ಸ್ವರ. ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರ ಸ್ತಂಭಗಳು ಇದ್ದಾವೆ. ಸ್ಥಳೀಯ ಅಧಿಕಾರ, ರಾಜ್ಯ ಅಧಿಕಾರ, ಕೇಂದ್ರ ಅಧಿಕಾರ ಎಲ್ಲ ಇರ್ತವೆ, ವಿವಿಧ ಇರ್ತವೆ. ಬಟ್ ಗಾಂಧಿಯ ಕನಸು ಏನಾಗಿತ್ತು ಅಥವಾ ಸ್ವತಂತ್ರ ಹೋರಾಟಗಾರರ ಕನಸು ಏನಾಗಿತ್ತು ಅಂದರೆ ಗ್ರಾಮ ಕೇಂದ್ರಿತ ಆಡಳಿತಗಳು ಸ್ಥಳೀಯವಾಗಿ ವಿಕೇಂದ್ರೀಕರಣವಾಗಿ ಆಡಳಿತ ನಡೆಯಬೇಕು ಅನ್ನೋದು. ಸೆಂಟ್ರಲೈಸೇಷನ್ ಅಧಿಕಾರದಿಂದ ಏನೂ ಆಗೋಕ್ಕಾಗಲ್ಲ. ಕಾರಣ ಯಾಕಂದರೆ ವಿಧಾನಸೌಧ ಅಥವಾ ಪಾರ್ಲಿಮೆಂಟು ನೀತಿ ನಿಯಮಗಳನ್ನು ರೂಪಿಸುವಂಥ ಸ್ಥಾನಗಳಾಗಬೇಕು ಹೊರತು ಈ ಸ್ಥಳೀಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ತಪ್ಪದು ಆಗತ್ತೆ. ಅದರಿಂದ ನೀವು ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿತ್ತು, ಗ್ರಾಮ ಸ್ವರಾಜ್ಯಕ್ಕೆ ಒಂದು ಕಾಯ್ದೆ ಬಂದಿತ್ತು, ಅದು ನಿಜವಾಗಲೂ ಕೂಡ ಇನ್ನೂ ಕೂಡ ಗಟ್ಟಿಗೊಳಿಸಬೇಕು ಅನ್ನೋದು ನಮ್ಮೆಲ್ಲ ಬಯಕಾಗಿತ್ತು. ಆದರೆ ಇವರು ಗ್ರಾಮ ಸ್ವರಾಜ್ಯಕ್ಕೆ ವಿಕೇಂದ್ರೀಕರಣಕ್ಕೆ ವಿರುದ್ಧವಾಗಿ ಈ ನೀತಿಯನ್ನು ಜಾರಿಗೆ ತರ್ತಾರೆ ಒಂದಕ್ಕೊಂದು. ಇದರಲ್ಲೂ ಕೂಡ ಮನರೇಗಾ ಯೋಜನೆಯನ್ನು ಕೂಡ ರದ್ದು ಮಾಡಿರೋದು ಆ ವಿಕೇಂದ್ರೀಕರಣ ಆಡಳಿತಕ್ಕೆ ಪೆಟ್ಟಿ ಕೊಡುವಂಥದ್ದು. ಎರಡನೇದು, ಇವರು ಯಾವಾಗಲೂ ಒಕ್ಕೂಟ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಭಾರತ ಸರ್ಕಾರ ಅಲ್ಲ. ನಾವು ಒಕ್ಕೂಟ, ಎಲ್ಲ ರಾಜ್ಯಗಳು ಸೇರಿ ಭಾಷಾವಾರು ಪ್ರಾಂತ್ಯಗಳು ರಚನೆ ಆಗಿದ್ದಾವೆ, ಎಲ್ಲ ರಾಜ್ಯಗಳು ಸೇರಿ ಒಕ್ಕೂಟ ರಾಷ್ಟ್ರ ಇದು. ಒಕ್ಕೂಟ ರಾಷ್ಟ್ರದಲ್ಲಿ ಸಂವಿಧಾನದಲ್ಲಿ ರಾಜ್ಯಕ್ಕೂ ಒಂದು ಅಧಿಕಾರ ಇರುತ್ತೆ, ಕೇಂದ್ರಕ್ಕೆ ಅಧಿಕಾರ ಇರುತ್ತೆ, ಅಥವಾ ಜಂಟಿ ಅಧಿಕಾರಿಗಳು ಇರ್ತವೆ, ಸ್ಥಳೀಯ ಅಧಿಕಾರಿಗಳಿಗೆ ಅವಕಾಶ ಇದ್ದಾವೆ. ಇವರು ಎಲ್ಲವನ್ನೂ ಕಿತ್ತು ಕೇಂದ್ರೀಯ ಅಧಿಕಾರಕ್ಕೆ ಹೋಗುವಂಥ ಪ್ಯಾಸಿಸ್ಟ್ ಮನೋಭಾವನೆ ಮಾಡಿದ್ದಾರೆ. ಇದು ವಿಶಾಲವಾಗಿ ನಾವು ನೋಡಬೇಕಾದದ್ದು. ಯಾಕಂದರೆ ಮನರೇಗಾನ ಬರೀ ಉದ್ಯೋಗನ 125 ದಿನ ಹೆಚ್ಚಿಬಿಟ್ರು, ಮళ్ళీ ಅದರಲ್ಲಿ 50% ಇದು ಸರ್ಕಾರ ಕೊಡಬೇಕು, ಇವರು ರಾಜ್ಯ ಸರ್ಕಾರ ಅಲ್ಲ. ನನ್ನ ಪ್ರಶ್ನೆ ಅದೇನೆ. ಇವಾಗೇನು ಅಂದರೆ
ನೀವು ನೋಡಿದ್ರೆ ಇದು ಕೃಷಿ ಕೂಲಿ ಕಾರ್ಮಿಕರು ಅಥವಾ ಜನವಿರೋಧಿಯಾದಂತಹ ನಿಲುವು ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಿದ್ದೀರಿ. ಅದೇ BJPಯವರು ಕೇಂದ್ರ ಸರ್ಕಾರದವರು ಹೇಳ್ತಾರೆ ಇಲ್ಲ ಅದು ಹೆಂಗೆ ಜನವಿರೋಧಿ ಆಗಿಬಿಡುತ್ತೆ, ಮನ್ರೇಗಾದಲ್ಲಿ ಬರೀ 100 ದಿನ ಕೂಲಿ ಸಿಗ್ತಾ ಇತ್ತು, 100 ದಿನಗಳ ಕೆಲಸ ಸಿಗ್ತಾ ಇತ್ತು, ಇವಾಗ ನಾವು VBG ರಾಮ್ಜಿನಲ್ಲಿ 125 ದಿನ ಕೆಲಸ ಕೊಡ್ತಿದ್ದೀವಲ್ಲ, ಅದು ಹೆಂಗೆ ಜನವಿರೋಧಿ ಆಗಿಬಿಡುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಹೆಂಗಿದೆ ಗೊತ್ತಾ, ಅಕೌಂಟ್ ದುಡ್ಡಿರಲ್ಲ, ಹಾಂ, 1 ಕೋಟಿ ರೂಪಾಯಿ ತುಂಬ ತಗೊಂಡು ಡ್ರಾ ಮಾಡ್ದಂಗೆ ಇದೆ ಇದು. ಹಾಂ, ಅಕೌಂಟಲ್ಲಿ ದುಡ್ಡಿಲ್ಲ, ಚೆಕ್ ಬೌನ್ಸ್ ಆದರೂ ಪರವಾಗಿಲ್ಲ, ತಗೋ ಅಂತ ಭರವಸೆ ಹುಟ್ಟಾಕತ್ತೆ. 1 ಕೋಟಿ ಬಂತು ಅಂತ ನಾನು ಅಷ್ಟೇ, ಬ್ಯಾಂಕ್ ಹೋದರೆ ನನಗೆ ಕೆಲಸ ಆಗಲ್ಲ. ಹೆಂಗಿದೆ ಅಂತಂದರೆ 2014ರಿಂದ ಇದುವರೆಗೂ ಕೂಡ ನರೇಂದ್ರ ಮೋದಿಯವರ ಬಡ್ಜೆಟನ್ನು ಅವಲೋಕನೆ ಮಾಡಿದ್ರೆ ಪ್ರತಿ ವರ್ಷ ಉದ್ಯೋಗ ಖಾತ್ರಿ ಯೋಜನೆಗೆ ಕೊಡ್ತಿದ್ದಂಥ ಅನುದಾನನ ತಗ್ಗಿಸ್ತಾ ಬಂದಿದೆ. ನಾನು ಅದಕ್ಕೆ ಉದಾಹರಣೆ ಕೊಟ್ಟದ್ದು, ಬರೀ ₹1 ಕೋಟಿ ಚೆಕ್ ಅಂತ ತಗ್ಗಿಸ್ತಾ ಬಂದಿದೆ. ಈಗ ಹೈವಾಸಿಂಗ್ 125 ದಿನ ಜನಗಳಿಗೆ ಏನಾಗಿದೆ ಅಂತಂದರೆ ಎಷ್ಟು ದುಡ್ಡು ಬರುತ್ತೆ, ನಿಜವಾಗ್ಲೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಅವ್ರು ದುಡ್ಡು ಕೊಡ್ತಾ ಇದ್ದಾರಾ ಅಥವಾ ಅನುದಾನ ಸರಿಯಾಗಿ ಬರ್ತಾ ಇದೆಯಾ ಅನ್ನೋದು ಜನ ಮರೆಮಾಚೋಕ್ಕೋಸ್ಕರ 100 ದಿನ ಇತ್ತು ಕಾಂಗ್ರೆಸ್ ಅವ್ರು ಮಾಡಿದ್ದು, 125 ದಿನ ನಾವು ಮಾಡಿದ್ದೀವಿ ಅನ್ನೋದು ಆಸೆ. ಆದರೆ ಹಕ್ಕನ್ನು ಕಿತ್ಕೊಳ್ದಿದೆಯಲ್ಲ, ಏನೋ ಭಿಕ್ಷಾ ರೂಪದಲ್ಲಿ ಪರಿಹಾರ ಕೊಡೋಕ್ಕೂ ಹಕ್ಕಿನ ರೂಪದಲ್ಲಿ ನಾವು ತಗೊಳ್ಳೋಕ್ಕೂ ಡಿಫ್ರೆನ್ಸ್ ಇದೆ. ಭಿಕ್ಷೆಯಲ್ಲಿ ಪಡ್ಕೊಂಡು ದಾನವಾಗಿ ಕೇಳೋದೇ ಬೇರೆ, ಹಕ್ಕಿನ ರೂಪದಲ್ಲಿ ಪಡ್ಕೊಳ್ಳೋಂಥದ್ದು ಬೇರೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮೊದಲು ಉದ್ಯೋಗದ ಹಕ್ಕನ್ನು ಕಸ್ಕೊಳ್ಳೋಂತಿದೆ. 125 ದಿನ ಅವ್ರು ಮಾಡಿಬಿಟ್ಟದ್ದು ದೊಡ್ಡಸ್ಗೆ ಅಲ್ಲ, ಆದರೆ ಅನುದಾನ ಎಲ್ಲಿ ಕೊಡ್ತಿದ್ದಾರೆ, ತಗ್ಗಿಸ್ತಾ ಬಂದಿದ್ದಾರೆ. 100 ದಿನಗಳಿದ್ದಾಗಲೇ ಅನುದಾನ ಕೊಟ್ಟಿಲ್ಲ ಅವರು, 125 ದಿನಕ್ಕೆ ಎಲ್ಲಿ ಕೊಡ್ತಾರೆ, ಸುಳ್ಳು. ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕಿದ್ದಾರೆ. ರಾಜ್ಯ ಸರ್ಕಾರ ಅಲ್ಲಿ ಅದಕ್ಕೆ ಲಿಮಿಟೆಡ್ ಒಂದು ಆರ್ಥಿಕ ಸಂಪೂರ್ಣ ಇರ್ತದೆ. ಎಲ್ಲವೂ ಕೂಡ GST ಬಂದ ಮೇಲೆ ಕೇಂದ್ರಕ್ಕೆ ಹೋಗುತ್ತೆ, ಸೇರಿ ಬರಬೇಕು. ನಮ್ಮ ಎಲ್ಲ ಕರ್ನಾಟಕ ಒಂದಿಲ್ಲ, ಬೇರೆ ರಾಜ್ಯಗಳು ಬರಬೇಕಾದಂಥ ಅನುದಾನ ಸರ್ಕಾರ ವಾಪಸ್ ಕೊಡಬೇಕಾದ ತೆರಿಗೆ ವಾಪಸ್ಸನ್ನು ಕೂಡ ಕಡಿಮೆ ಆಗ್ತಾಯಿದೆ. ಸಂಪೂರ್ಣವಾಗಿ BJPಯವ್ರ ಕುತಂತ್ರ ಮುಂದೊಂದು ದಿನ ಈ ಯೋಜನೆಯನ್ನು ಕಿತ್ತಾಕಬೇಕು, ಹಕ್ಕನ್ನು ಕಿತ್ತಾಕಬೇಕು ಅನ್ನೋಂಥದ್ದು. ಯಾಕಂದರೆ ಇದರಿಂದ ಫ್ಯಾಸಿಸ್ಟ್ಗಳದ್ದು ಮನೋಭಾವ ಏನಿದೆ ಎಲ್ಲ ಅವರ ಕಾರ್ಪೊರೇಟ್ ಪರವಾಗಿ ಯೋಚನೆ ಮಾಡ್ತಾವ್ರೆ. ಅವ್ರಿಗೆ ಸುಲಭವಾದ ಲೇಬರ್ ಸಿಗಬೇಕು, ನಗರಮುಖಿ ಬರಬೇಕು. ಗ್ರಾಮೀಣದಲ್ಲಿ ಉದ್ಯೋಗ ಕೊಟ್ಟರೆ ಗ್ರಾಮದಲ್ಲಿ ಉಳ್ಕೊಂಡ್ಬಿಡ್ತಾರೆ ಅವರು. ಹಳ್ಳಿಗರು ಗ್ರಾಮ ಬಿಟ್ಟು ಬರೋಲ್ಲ, ಸ್ವಲ್ಪ ಮಲಗಕ್ಕೆ ಜಾಗ ಇದ್ರೆ ಸಾಕು, ಸ್ವಲ್ಪ ಒಂದು ನೆಲೆ ಇದ್ರೆ ಸಾಕು, ಅಥವಾ ಒಂದು ಉದ್ಯೋಗ ಇದ್ಬಿಟ್ರೆ ಅಲ್ಲೇ ನಿಮ್ಮದಿಗೆ ಇರ್ತೀವಪ್ಪ ಅಂತ ಅಷ್ಟೇ. ನಗರಮುಖಿ ಆಗೋದೇ ಇಲ್ಲ ಅವ್ರು ತಬ್ಲಿಗಳು. ಆದರೆ ಅವ್ರನ್ನ ಅಲ್ಲಿ ಉದ್ಯೋಗ ಕಸಿದು ಅವರು ನಗರಗಳಿಗೆ ಬಂದು ಕಾರ್ಖಾನೆಗಳಿಗೆ ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಸುಲಭದ ಕೆಲಸ ಸಿಗೋಕ್ಕೋಸ್ಕರ ಮಾಡ್ತಾರಂತ ಇನ್ನೊಂದು ಹುನ್ನಾರ. ಅಂದರೆ ಗುಳೆ ಎಬ್ಬಿಸ್ಬೇಕು, ವಲಸೆ ಮಾಡಬೇಕು, ಹಳ್ಳಿಯಿಂದ ವಲಸೆ ಬರಬೇಕು, ಗುಳೆ ಎಬ್ಸೋಂಥದ್ದು ಇದೊಂದಿದೆ. ಸರ್, ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾ ಇದ್ವಿ. ಇಷ್ಟು ದಿನ ಏನಾಗ್ತಿತ್ತು ಅಂದರೆ ಮನ್ರೇಗಾದಲ್ಲಿ ನಾವು ಅದನ್ನ ಸ್ವಲ್ಪ ವಿಸ್ತಾರವಾಗಿ ಮಾತಾಡೋಣ. ಮನ್ರೇಗಾದಲ್ಲಿ ಏನಾಗ್ತಿತ್ತು ಅಂದರೆ ಗ್ರಾಮ ಸಭೆಗಳು ನಡೆದು ಗ್ರಾಮ ಪಂಚಾಯಿತಿಯವರು ಮತ್ತು ಊರಿನ ಜನಗಳು ಸೇರ್ಕೊಂಡು ಎಲ್ಲಿ ಕೆಲಸ ನಡಿಬೇಕು, ಎಷ್ಟು ದಿನಗಳು ಕೆಲಸ ನಡಿಬೇಕು, ಹೇಗೆ ಅಂತ ಹೇಳಿ ಒಂದು ಗ್ರಾಮ ಸಭೆ ನಡೆಸಿ ಒಂದು ಟರಾವ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಕೆಲಸಗಳು ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ತಾ ಇದ್ರು. ಆದರೆ ಇವಾಗ VBG ರಾಮ್ಜಿನಲ್ಲಿ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ಆತಂಕ ಏನು, ರೈತರದು ಕೃಷಿ ಕೂಲಿ ಕಾರ್ಮಿಕರದ್ದು ಆತಂಕ ಏನು ಅನ್ನೋದನ್ನ ಸ್ವಲ್ಪ ಬಿಡಿಸಿ ನೋಡಿ. ವಿಕೇಂದ್ರೀಕರಣ ಆಡಳಿತ ಅದು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಸಭೆಗೆ ಅವಕಾಶ ಇದೆ. ಜನಪ್ರತಿನಿಧಿಗಳು ಯಾರೇ ಇದ್ದರೂ ಕೂಡ ಗ್ರಾಮ ಸಭೆಗಳಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಪಾಲನೆ ಮಾಡಬೇಕಾದಂಥ ಹಕ್ಕನ್ನು ಕೊಟ್ಟಿದ್ದು ಗ್ರಾಮ ಸಭೆ ಅಧಿಕಾರ. ಈಗ ಜಾಬ್ ಕಾರ್ಡ್ ಸೃಷ್ಟಿ ಮಾಡ್ತಿತ್ತು ದುರುಪಯೋಗ. ಹೌದು, ಜಾಬ್ ಕಾರ್ಡನ್ನು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ಆ ಪಂಚಾಯಿತಿ ಜಾಬ್ ಕಾರ್ಡ್ ಕೊಟ್ಟು ಅವ್ರಿಗೆ 100 ದಿನದ ಉದ್ಯೋಗ ಖಾತ್ರಿನ ಕೊಡ್ತಿದ್ದು. ಕ್ರಮಬದ್ಧ ಚೆನ್ನಾಗಿತ್ತು, ನಮ್ಮ ಕಣ್ಣೆದುರಿಗೆ ಎಲ್ಲ ನಡೀತಿತ್ತು. ಈಗ ಇವರು ಅದೆಲ್ಲ ಕಿತ್ಕೊಂಡು ಕೇಂದ್ರ ಸರ್ಕಾರದ ನಿರ್ದೇಶನ ಫೈನಲ್ ಮಾಡೋದು ಅವ್ರದ್ದು ಅಂತಿದೆ. ಅದು ತಪ್ಪು. ಅದು ಅವ್ರ ಸಮಿತಿ ಅವ್ರು ಯಾಕೆ ಬೇಕಾದಷ್ಟು ದೇಶಕ್ಕಾಗದಂತಿದೆ, ದೇಶ ಆಡಳಿತ ನಡೆಸಬೇಕು ಬೇಕಾದಷ್ಟಿದೆ. ಇಂಥವೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಕೈ ಹಾಕ್ತೀವಿ ಅಂತಂದರೆ ಅವರು ಮೂಲಭೂತವಾಗಿ ಇದನ್ನು ತೆಗಿಬೇಕು ಅಷ್ಟೇ. ಇಲ್ಲಿ ಮೊದಲು ಗ್ರಾಮಾಧಿಕಾರಿಗಳನ್ನೂ ಕಿತ್ಕೋಬೇಕು ಮತ್ತು ಉದ್ಯೋಗನ ಏನು ಕೊಡ್ತಾ ಇದ್ದೀವಿ ನಾವು, ಉದ್ಯೋಗನ ಗ್ಯಾರಂಟಿನ ಕತ್ಕೋಬೇಕು ಅನ್ನೋ ಉದ್ದೇಶದಿಂದ ಇವರು ಎಲ್ಲವನ್ನು ಕಸ್ಕೊತಾ ಇದ್ದಾರೆ. ಅದನ್ನೇ ಅಂದರೆ ಹಳ್ಳಿನಲ್ಲಿ ಏನಾಗಬೇಕು ಅನ್ನೋದನ್ನು, ಆ ಹಳ್ಳಿಯ ಅವಶ್ಯಕತೆಗಳೇನು, ಅನಿವಾರ್ಯತೆಗಳೇನು ಹಳ್ಳಿಗರದ್ದು ಅನ್ನೋದು ಎಲ್ಲೋ ದಿಲ್ಲಿನಲ್ಲಿ ಕೂತ್ಕೊಂಡಿರೋರಿಗೆ ಅಥವಾ ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಆಡಳಿತ ನಡೆಸೋರ್ಗಂತೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಹೀಗಿರೋವಾಗ ಇವರು ಈ ಥರದ ಏಕಾಏಕಿಯಾಗಿ ಇಷ್ಟು ಜನಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಿದ್ದಾರೆ. ಏಕಾಏಕಿಯಾಗಿ ಈ ಥರದೊಂದು ಯೋಜನೆಗಳನ್ನು ಜಾರಿಗೆ ತಂದುಬಿಟ್ರೆ ನಾಳೆ ದಿನ ಕೃಷಿ ಕೂಲಿ ಕಾರ್ಮಿಕರು, ಧ್ವನಿ ಇಲ್ಲದವರ ಪರಿಸ್ಥಿತಿ ಏನು ಅಂತ. ಈಗ ಒಂದು ಸಂಘಟಿತ ಕಾರ್ಮಿಕರಿದ್ರೆ ಒಂದು ಕಡೆ ಅಸಂಘಟಿತವಾದ ಕಾರ್ಮಿಕರು, ಹೌದು, ಇನ್ನೊಂದು ಅಸುರಕ್ಷಿತವಾದ ಕಾರ್ಮಿಕರಿದ್ದಾರೆ. ಅವ್ರು ಯಾರು ಅಸಂಘಟಿತರು ಅಲ್ಲ, ಸಂಘಟಿತರು ಅಲ್ಲ, ಕಣ್ಣಿಗೆ ಕಾಣದಿದ್ದಂಥ ದುಡಿಮೆ ಮಾಡೋಂಥವ್ರು ಇದ್ದಾರೆ.
ಇವುಗಳಿಗೆ ನಾವು ಅಂಬೇಡ್ಕರ್ 1941 ಲೇಬರ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಬರ್ತದೆ. ಕಾರ್ಮಿಕ ಹಕ್ಕುಗಳು, ದುಡಿಯೋ ಹಕ್ಕುಗಳ ಬಗ್ಗೆ ಭಾಳ ಚೆನ್ನಾಗಿದೆ. ಮತ್ತು ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಅದು ಇನ್ನೆರೆಟ್ ಆಗಿದೆ. ಅಂದರೆ ಆರ್ಟಿಕಲ್ 20 ಬದುಕೋ ಹಕ್ಕನ್ನು ಕೊಡಬೇಕು, ಮತ್ತು ನಮ್ಮ ಈ ಸ್ಟೇಟ್ ಅವ್ನು ಉದ್ಯೋಗ ಮಾಡೋ ಹಕ್ಕನ್ನು ಕೊಡಬೇಕು. ಯಾವುದೇ ಬಿಸ್ನೆಸ್ ಮಾಡೋನು, ಉದ್ಯೋಗ ಮಾಡೋನು, ಶಿಕ್ಷಣದ್ದು, ಆರೋಗ್ಯಕ್ಕೆ ಎಲ್ಲ ಇದ್ದೇ ಇರ್ತವೆ. ಇವರು ಮೂಲಭೂತವಾಗಿ ಒಟ್ಟು ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಆಲೋಚನೆ ಮಾಡ್ತಾ ಇರುತ್ತಾರೆ. ಎಲ್ಲವೂ ಅಲ್ಲಿ ಪ್ಲಾನಿಂಗ್ ಮಾಡಬೇಕು ಅನ್ನೋದು ಸಾಧ್ಯ ಇಲ್ಲ ಇದು. ಅದರಿಂದ ಏನಾಗುತ್ತೆ ಅಂದರೆ ಮಹಾತ್ಮ ಗಾಂಧಿ ಹೆಸರು ತೆಗೆದಿರೋದು ಕೂಡ ಅದೇ. ಮಹಾತ್ಮ ಗಾಂಧಿಯ ದ್ವೇಷಿಗಳವರು. ಮಹಾತ್ಮ ಗಾಂಧಿನ ವಿಚಾರನ ಒಪ್ಕೊಳ್ಳದೆ ಅವ್ರ ಸಿದ್ಧಾಂತ ಕೊಲ್ಲಿಸಿರುವಂಥದ್ದು ಅಲ್ವಾ, ಕೊಂತಿರೋದು. ಮಹಾತ್ಮ ಗಾಂಧಿ ಹೆಸರು ಬದಲಿಸುವ ಅರ್ಥವಾಗಿದೆ ನನಗೆ ಹೇಳಕ್ಕೆ ಬರಲ್ಲ. ಜಿ ರಾಮ್, ಆ ರಾಮ್ ಏನು ಗೊತ್ತಾಗ್ತಾ ಇಲ್ಲ ಅದು. ಎಷ್ಟಿತ್ತು ಮನರೇಗಾ ಅಂದರೆ ಎಷ್ಟು ಸುಲಭವಾಗಿ ಸಣ್ಣ ಮಕ್ಕಳು ಅವಿದ್ಯಾವಂತರು ಮನರೇಗಾ ಅಂತ ಹೇಳ್ಬೋದು. ಈಗ ಅವ್ರು ಹಾಕಿರೋ ಸ್ಕೀಮ್ ಹೆಸರು ನೋಡಿದ್ರೆ ನಾನು ಲಾಯರ್ ಆಗಿ ಇಷ್ಟೆಲ್ಲ ಹೋರಾಡ್ತಾರೆ ನನಗೆ ಜ್ಞಾಪಕ ಆಗಲ್ಲ ಉಚ್ಚಾರ ಮಾಡೋಕ್ಕೆ. ಈ ಥರ ಇದೆ. ಇದರಿಂದ ಇವ್ರದ್ದು ಈಗ ಒಂದು ಹಾಗೆ ಅಂದ್ಕೊಂಡ್ರು ಏನಂತ ಹೇಳಿ, ಸರಿನಪ್ಪ ಮನ್ರೇಗಾದಲ್ಲಿ ಏನೋ ತೊಂದರೆ ಇತ್ತು ಅಂತಾನೆ ಇಟ್ಕೊಳ್ಳೋಣ ಅಂದ್ಕೊಳ್ಳಿ, ಆಯಿತಾ. ಹಾಗಿದ್ರೆ ನೀವು ಸುಧಾರಣೆಗಳನ್ನು ತರ್ತಿದ್ದೀರಿ ಅಂದ್ಕೊಂಡ್ರೂ ಕೂಡ ಅಟ್ಲೀಸ್ಟ್ ನೀವು ಹೆಸರನ್ನು ಮಹಾತ್ಮ ಗಾಂಧೀಜಿ ಅವ್ರದ್ದು ಮುಂದುವರಿಸ್ಬೋದಿತ್ತು. ಇವಾಗ ಎಲ್ಲವೂ ಸರಿ ಇತ್ತು ಅಂತಲೇ ಇಟ್ಕೊಳ್ಳೋಣ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸೋಕ್ಕೆ ಅಂತ ಅವಶ್ಯಕತೆ ಏನಿತ್ತು ಅಂತ ಅಲ್ವಾ. ವಿ ಜಿ ರಾಮ್ಜಿ ಅಂತ ಹೇಳಿ ಜನರಿಗೆ ಉಚ್ಚರಿಸೋಕ್ಕೂ ಆಗದೆ ಇರೋ, ನೀವೇ ಹೇಳಿದ ಹಾಗೆ ಉಚ್ಚರಿಸೋಕ್ಕೂ ಆಗ್ತಿಲ್ಲ ಅದನ್ನು. ಸೊ ಅಷ್ಟೊಂದು ಏನು ಅಂತ ಮಹಾತ್ಮ ಗಾಂಧಿ ಅವ್ರಿಗೆ ವೈರಿ. ಮಹಾತ್ಮ ಗಾಂಧಿ ವಿಚಾರಗಳಿದಾವಲ್ಲ ವೈರಿ. ಅವರು ಸ್ವತಂತ್ರ ಹೋರಾಟದಲ್ಲಿ RSS ಅವರು ಎಷ್ಟೆಷ್ಟು ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ ಅಲ್ವಾ. ಎಷ್ಟೆಷ್ಟು ಹಿಂಸೆ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಗಟ್ಟಿತನ ಇದ್ದು ಜನ ಅವ್ರು ಒಪ್ಕೊಂಡಿದ್ದರಿಂದ ಸಕ್ಸಸ್ ಆಗಾಯ್ತು. ಅವರು ಕರೆಕ್ಟಾಗಿ ಪಾರದರ್ಶಕ ಹೋಗಿದ್ದರಿಂದ. ಇವರು ಮೂಲಭೂತವಾಗಿ ನಮ್ಮ ಸರ್ಕಾರ ನೇತೃತ್ವ ವಹಿಸಿರೋರು ಕೋಮುವಾದಗಳನ್ನು ಪ್ರತಿನಿಧಿಸುವಂಥವ್ರು. ಯಾವುದೇ ಕೋಮುವಾದ ತಪ್ಪು, ಅದು ಹಿಂದೂ ಕೋಮುವಾದ ಆಗ್ಬೋದು, ಅದು ಮುಸ್ಲಿಂ ಕೋಮು ಆಗ್ಬೋದು, ಅದು ಕ್ರೈಸ್ತ ಕೋಮುವಾದ, ಮತ್ತೊಂದು ಮೂಲಭೂತವಾದವನ್ನು ನಾವು ವಿರೋಧ ಮಾಡ್ತೀವಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ಧರ್ಮಕ್ಕೂ ಅವಕಾಶ ಕೊಟ್ಟಿದೆ, ಅದಕ್ಕೊಂದು ಮಿತಿ ಇದೆ. ಧರ್ಮಗಳು ಯಾವ ಸ್ಥಾನದಲ್ಲಿ ಇರಬೇಕು, ಆಚರಣೆಗೆ ನೀತಿಗೆ ಇರ್ತದೆ. ಆದರೆ ಆಡಳಿತದಲ್ಲಿ ನಾವು ಸೆಕ್ಯುಲರ್ ಆಗಿರಬೇಕು ಮತ್ತು ಸಮಾನತೆ ಇರಬೇಕು ಕಾನ್ಸೆಪ್ಟ್ ಇದೆ. ಗಾಂಧಿ ಅದಕ್ಕೆ ಅವರು ವಿರುದ್ಧವಾಗಿದ್ದ. ಇಂಡಿಯಾ ಪಾಕಿಸ್ತಾನ ವಿಭಾಗ ಆಗ್ತಿದ್ದಾಗ ತಡಿನಿಲ್ಲ ಅನ್ನೋದೊಂದಿದೆ. ಇಲ್ಲ ಬಿಡ್ಬೇಕಾಗಿ ತಡೆದ ಅನ್ನೋದಿದೆ ಗಾಂಧಿಗೆ. ಗಾಂಧಿ ವಿಚಾರಗಳು ನುಂಗಲಾರದ ತುತ್ತವರು. ಗಾಂಧಿ ಹೇಳೋ ಹಿಂದೂ ಧರ್ಮಕ್ಕೂ ಇವ್ರು ಹೇಳೋ ಹಿಂದೂ ಧರ್ಮಕ್ಕೂ ಡಿಫ್ರೆನ್ಸ್ ಇದೆ. ಇವರು ಸನಾತನವಾದಿಗಳು. ಗಾಂಧಿ ಒಂದು ಧರ್ಮ, ಹಿಂದೂ ಧರ್ಮದ ಒಂದು ಶ್ರೇಷ್ಠತೆಯನ್ನು ಎತ್ತಿಡಿದಂಥವ್ನು. ಅದೇ ವರ್ಷ ಸಾಕ್ತಿದ್ದು. ಇವರು ಗಾಂಧಿನ ಬದುಕಕ್ಕೆ ಬಿಡಲಿಲ್ಲ ಇಲ್ಲಿ ಅಂದಮೇಲೆ ಅವ್ರ ಹೆಸರು ಹೇಳಕ್ಕೆ ಹಾಕ್ಬಿಡ್ತಾರೆ. ಅವರು ಒಂದೊಂದಾಗಿ ಅನಿಸ್ತಾ ಇದ್ದಾರೆ. ಎಲ್ಲ ಹೆಸರು ನೋಡ್ಬೋದು ನೀವು. ಈಗ ಆಮೇಲೆ ನೆಹರು ಬಗ್ಗೆ ರಿಸರ್ವೇಷನ್ ಇದೆ. ಕೆಲವು ಕಾಮೆಂಟ್ಸು ಇರ್ಬೋದು ಆಡಳಿತದಲ್ಲಿ. ಆದರೆ ನೆಹರು ಸೆಕ್ಯುಲರ್ ಮ್ಯಾನ್. ನೆಹರು ಆಡಳಿತವನ್ನು ಒಂದೊಂದಾಗಿ ತೆಗಿಬೇಕು ಅಂತ ಹೋಗ್ತಾ ಇದ್ದಾರೆ. ಈಗ ನಮ್ಮ CRPC IPC ಎಲ್ಲ ಬದಲಾಯಿಸಿದ್ರು. ಕೆಲವು ಎಲ್ಲೆಲ್ಲಿ ಹೆಸರುಗಳೆಲ್ಲ ಬದಲಾಯಿಸೋದೇ ಕಥೆ ಆಗ್ಬಿಟ್ಟಿದೆ ಅವ್ರಿಗೆ. ಒಟ್ಟಾರೆ ಅವರು ಕೋಮುವಾದಿಗಳು, ಯಾರು ಕೋಮುವಾದಿಗಳ ಪರ ಇದ್ದು ಅವ್ರ ಹೆಸರುಗಳು ಶಾಶ್ವತ ಉಳ್ಕೋಬೇಕು, ಇತಿಹಾಸದ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ಪೀಳಿಗೆಯಲ್ಲಿ ಇವರೆಲ್ಲ ಮರ್ತೋಗ್ಬೇಕು. ಗಾಂಧಿನೂ ಮರಿಬೇಕು, ಮತ್ತಿದ್ದರೂ ಮರಿಬೇಕು, ಅಂಬೇಡ್ಕರ್ ಮರಿಬೇಕು. ಅವ್ರು ತುಂಬ ವಿರೋಧ ಮಾಡ್ತಿದ್ದು ಗಾಂಧಿನ ಮತ್ತು ಅಂಬೇಡ್ಕರ್ನಂತೂ ತೀವ್ರವಾಗಿ ವಿರೋಧ ಮಾಡ್ತಿದ್ರು ನೋಡಿ. ಅಂಬೇಡ್ಕರ್ ವಿಚಾರಗಳನ್ನು ಒಪ್ಪದೇ ಇಲ್ಲ ಅವರು. ಅದರಿಂದ ಅವ್ರ ಮನಸ್ಸಲ್ಲಿ ಏನಿತ್ತು ಅದು 100 ವರ್ಷ ತುಂಬೋದ್ರೊಳಗಡೆ ಆಚರಣೆ ಮಾಡಬೇಕು ಅಂತಿತ್ತು. ಅದರಲ್ಲಿ ಸ್ವಲ್ಪ ಅಚೀವ್ ಆಗಿದ್ದಾರೆ. ಮುಂದೆನೂ ಕೂಡ ಮಾಡ್ತಾರೆ ಹಿಂಗೆ ಹುಡ್ಕೊಂಡ್ರೆ. ಅದರಿಂದ ಗಾಂಧಿ ದ್ವೇಷಿಗಳಾದ್ರಿಂದ ಹೆಸರನ್ನು ಬದಲಾಯಿಸಿದ್ದಾರೆ. ಸರಿ, ಮನ್ರೇಗಾ ವಿಚಾರವಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಹೋರಾಟವನ್ನು ಶುರುವಿಟ್ಕೊಂಡಿದೆ. ವಿಶೇಷ ಅಧಿವೇಶನವನ್ನು ಕೂಡ ಕರೆಯಲಾಗಿದೆ. ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ವಿಪಕ್ಷಗಳು ಎಲ್ಲೂ ಕೂಡ ಚರ್ಚೆ ನಡೆಯೋಕ್ಕೆ ಬಿಡ್ತಾ ಇಲ್ಲ. ಮನ್ರೇಗಾ ವಿಚಾರವಾಗಿ ಚರ್ಚೆ ನಡೆಯೋಕ್ಕೆ ಬಿಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಾದ್ದಾಂತನ ಎಬ್ಸಿದ್ದಾರೆ. ಸೊ ಈ ವಿಚಾರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಇದು ನಮ್ಮ ರೈತರು, ಕೃಷಿ ಕೂಲಿ ಕಾರ್ಮಿಕರು ಎಲ್ಲರಿಗೆ ಹಿತ ಕಾಯುವಂಥ ವಿಚಾರ, ಅವರ ಹಿತದೃಷ್ಟಿಯ ವಿಚಾರ. ಆದರೆ ರಾಜ್ಯ BJP ನಾಯಕರಾಗಿರ್ಬೋದು, JDSನವರಾಗಿರ್ಬೋದು, ಯಾರೂ ಕೂಡ ಈ ವಿಚಾರವಾಗಿ ಚರ್ಚೆಗೆ ಮುಂದಾಗ್ತಾ ಇಲ್ಲ. ಬರೀ ಗದ್ದಲ ಎಬ್ಬಿಸ್ತಾ ಇದ್ದಾರೆ. ಸೊ ಏನಂತೀರಿ? BJP ಅವರು ಇಲ್ಲಿ ವಿರೋಧ ಪಕ್ಷ ಇದೆಯಲ್ಲ, ಒಂದು ವಿರೋಧ ಪಕ್ಷ ಇದೆ ಅಂತ ನನಗೆ ಅನಿಸೋದೇ ಇಲ್ಲ. ಓಕೆ, ರಾಜ್ಯದಲ್ಲಿ ಅದಕ್ಕೆ ವಿಚಾರಗಳು ಬೇಕಾದಷ್ಟಿವೆ. ಸರ್ಕಾರಗಳನ್ನು ನಿಜವಾಗೂ ಜನಪರವಾಗಿ ಮಾಡಬೇಕು. ಅದಕ್ಕೆ ಆ ಜನಪರದ ಕಾಳಜಿಯೂ ಇಲ್ಲ, ಆ ಸಮಸ್ಯೆನೂ ಅರ್ಥವಾಗಲ್ಲ. ಕೇಂದ್ರ ಸರ್ಕಾರ ಮಾಡಿರೋದನ್ನ ರಾಜ್ಯ ಸರ್ಕಾರ ವಿರೋಧ ಮಾಡುತ್ತೆ. ಅದನ್ನು ಜನರ ದಿಕ್ಕು ತಪ್ಪಿಸೋ ದೃಷ್ಟಿಯಿಂದ ಏನು ಮಾಡಬೇಕು ಅದು ಮಾಡ್ತಾಯಿದ್ದಾರೆ ಅಷ್ಟೇ ಹೊರತು ಅವ್ರಿಗೆ ಯಾವುದೇ ಕಾಳಜಿ ಇಲ್ಲ. ಪರ್ಸ್ನಲಾಗಿ ಅವ್ರ ಆತ್ಮವಿಮರ್ಶೆ ಇದ್ದರೆ ಒಂದು ಯೋಚನೆ ಮಾಡಬೇಕಾದ್ದು. ಮನರೇಗಾ ಬಂದ ಮೇಲೆ ಹಳ್ಳಿಯಲ್ಲಿ ಆರ್ಥಿಕ ಪುನಶ್ಚೇತನ ಆ್ಯಕ್ಟಿವಿಟೀಸು ಶುರುವಾಯಿತು ಒಂದಷ್ಟು.
ಮತ್ತು ದುಡ್ಡೇ ಕಷ್ಟ ಇರ್ತಿತ್ತು, ವಲಸೆ ಬರ್ತಿದ್ರು. ಆ ಮನೆಯಾಗ ಬಂದ ಮೇಲೆ ಒಂದಷ್ಟು ಜನಕ್ಕೆ ಜಾಬ್ ಮಾಡ್ಕೊಂಡಿರೋ ದುಡ್ಡು ಬಂದ ಮೇಲೆ ಅವರ ತಲಾದಾಯ ಜಾಸ್ತಿ ಆಯಿತು. ಅಂದರೆ ಗ್ರಾಮೀಣ ಎಕನಾಮಿ ಇಂಪ್ರೂವ್ ಆಗ್ತು. ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಕನಿಷ್ಠ ಉಸಿರಾಡೋಕ್ಕೆ, ಜೀವನ ಮಾಡೋಕ್ಕೆ ಕನಿಷ್ಠವಾದ ನೆಮ್ಮದಿ, ಒಂದು ಕನಿಷ್ಠ ಗೌರವ ಬದುಕೋಕ್ಕೆ ಒಂದು ದಾರಿ ಇರೋದು. ಮತ್ತು ಈ ಗ್ಯಾರಂಟಿಗಳು ಬಂದು ನಾವು ಅನಲೈಸ್ ಮಾಡಿದ್ವಲ್ಲ, ಮನೆರಾಗ ಮತ್ತು ಗ್ಯಾರಂಟಿ ಯೋಜನೆ ಇದಲ್ವ, ಹಳ್ಳಿಯಲ್ಲಿ ಒಂದು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಬಡವರಿಗೆ ಒಂದು ಆರ್ಥಿಕವಾದ ಏನಪ್ಪ ಕುಂಟ್ಕ ನಡೀತಿದ್ದವನಿಗೆ ಒಂದು ಊರುಗೋಲಾಗಿದೆ. ಅಂದರೆ ಅವ್ನಿಗೆ ನಡೆಯೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇರೋನಿಗೆ ಒಂದು ಊರುಗೋಲು ಕೊಡ್ತಾರ ನಡೆಕೆರ ಆಗಿದ್ದಾವೆ. ಅದನ್ನು ನಾವು ಅದನ್ನು ಸ್ವಾಗತ ಮಾಡಬೇಕಾದ್ದು ಈ ಬಿ ಜೆ ಪಿಯವರು ಇವೆಲ್ಲ. ಯಾಕಂದರೆ ಕಾರ್ಪೊರೇಟ್ ಚಿಂತನೆ ಮಾಡೋರಿಗೆ ಬಡವರು ಹಸಿವು ಜ್ಞಾನ ಇವ್ರಿಗೆ ಗೊತ್ತೇ ಇಲ್ಲ. ಹಸಿವು ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ ಇವರಿಗೆ. ಇವರು ರೈತರ ವಿಚಾರ ಆಗ್ಬೋದು, ಕೃಷಿ ಕಾರ್ಮಿಕರ ವಿಚಾರ ಆಗ್ಬೋದು, ಅಥವಾ ಕಾರ್ಮಿಕರ ವಿಚಾರದಲ್ಲಿ ಅವ್ರು ತರ್ತಾ ಇರೋ ನೀತಿಗಳು ನೋಡಿಬಿಟ್ರೆ ಇವ್ರು ನಿಜವಾಗ್ಲೂ ಕೂಡ ಈ ದೇಶದ ಸಂಪತ್ತನ್ನು ಲೂಟಿ ಹೊಡೆಯೋಕ್ಕೆ ಈಸ್ಟ್ ಇಂಡಿಯಾ ಕಂಪ್ನಿಯವರು ಏನು ಕೊಟ್ಟಿದ್ರು ಅವಾಗ ಅದಕ್ಕಿಂತನೂ ದೋಚ್ಕೋ ಅವಕಾಶವನ್ನು ಮಾಡ್ತಾಯಿದ್ದಾರೆ ಕಾರ್ಪೊರೇಟ್ಗಳು. ಅವರೇ ರತ್ನಗಂಬಳಿಯಾಗಿ ಮಾಡ್ತಾಯಿದ್ದಾರೆ. ಅದರಿಂದ ಬಡವ್ರನ್ನ ನಾಶ ಮಾಡೋದೇ ಇವ್ರ ಉದ್ದೇಶ. ಬಡವರುಗಳ ಜೀವನ ಮಾಡೋದೇ ಬೇಡ, ಅವ್ರು ಏನಿದ್ರು ಗುಲಾಮರಾಗಿರಬೇಕು, ದಾಸ್ಯ ಜೀವನ ಮಾಡಬೇಕು, ಈ ಥರ ಕಲ್ಪನೆ ಅವ್ರದ್ದು. ಸರ್, ಇದೇ ಮನ್ರೇಗಾ ವಿಚಾರವಾಗಿ ಭಾಷಣ ಬರೆದುಕೊಟ್ಟು ನೀವು ಓದಿ ಸರ್ ಹಿಂಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ರಾಜ್ಯಪಾಲರನ್ನ ಕರೆದ್ರೆ ಅವ್ರು ಬಂದು ಕಾಟಾಚಾರಕ್ಕೆ 2 ಸಾಲಿನ ಭಾಷಣ ಮಾಡಿ ಆಡಳಿತಾರೂಢ ಪಕ್ಷದವ್ರು ಹೇಳ್ತಾ ಇದ್ರು ಕೂಡ ಒಂದು ಸ್ವಲ್ಪನೂ ಕಿವಿ ಕೊಡದೆ, ರಾಷ್ಟ್ರಗೀತೆಗೆ ಮರ್ಯಾದೆಯೂ ಕೊಡ್ದೇನೆ ಸದನದಿಂದ ಎದ್ದು ಹೋಗ್ತಾರೆ ವಿಧಾನಸಭೆಯಿಂದ. ರಾಜ್ಯಪಾಲರ ಈ ನಡೆ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ಸರ್? ರಾಜ್ಯಪಾಲರ ನಡುವೆ ಭಾಳ ಅನಾಗರಿಕವಾದ ನಡುವೆ, ಅನ್ಕಾನ್ಸ್ಟಿಟ್ಯೂಷನಲ್ ಅದು. ಕಾರಣಕ್ಕೆ ಅಂದರೆ ಒಂದು ಪ್ರೆಸಿಡೆಂಟ್ ಇರ್ತದೆ. ಬ್ರಿಟಿಷರು ಮಾಡಿರೋ ರೂಢಿನೂ ಕೂಡ ನಾವು ಪಾಲನೆ ಮಾಡ್ತಿದ್ದೀವಿ. ಪ್ರೆಸಿಡೆಂಟ್ ಮೀನ್ ಅಂದರೆ ಕಾನೂನಲ್ಲಿ ಇಲ್ಲದೆ ಅಂದರೆ ನಡೆ ಹೆಂಗಿರಬೇಕು ಅಂದರೆ ಹಿಂದೆ ಅವ್ರು ಹಿಂಗೆ ಮಾಡಿದ್ರು, ಅದನ್ನೆಲ್ಲ ಕೆಲವು ಒಪ್ಕೊಂಡ್ಬರ್ತೀವಿ ನಾವು. ಇದು ಸದನ ಜಂಟಿ ಸದನ ಮಾಡಬೇಕಾದ್ರೆ ಸರ್ಕಾರ ಆ ವರ್ಷ ಏನು ಮಾಡುತ್ತೆ ಅನ್ನೋಂಥದ್ದನ್ನ ಸರ್ಕಾರದ ಉದ್ದೇಶಗಳನ್ನು ರಾಜ್ಯದ ಪ್ರಮುಖರಾಗಿ ಓದಬೇಕು ಹೊರತು ಅದು ಇಷ್ಟ ಆಗದೇ ಇದ್ದರೂ ತಿರಸ್ಕೊಟ್ಟು ಹೋಗೋಕ್ಕೆ ಅವಕಾಶ ಇಲ್ಲ ಕಾನ್ಸ್ಟಿಟ್ಯೂಷನಲ್ಲಿ. ಅವ್ರ ನಡೆ ಅಸಂಸ್ಕೃತವಾದ ನಡೆ, ಅನ್ಕಾನ್ಸ್ಟಿಟ್ಯೂಷನಲ್ ನಡುವೆ. ಅವ್ರಿಗೆ ಯಾವ ಬಿ ಜೆ ಪಿಯವ್ರಿಗೆ ಆ ನಡೆಗಳು ಅವ್ರಿಗೆ ಸಂಸ್ಕಾರನೇ ಇಲ್ಲದಂಥವ್ರು. ಹೆಚ್ಚೆಚ್ಚು ಸಂಸ್ಕಾರ ನಡೀತಾರಲ್ಲ, ಆ ಸಂಸ್ಕಾರ ಇಲ್ಲದೆ ನಡೆಯುತ್ತೆ. ಆಡಳಿತದಲ್ಲೂ ಕೂಡ ಸಂಸ್ಕಾರ ಇಲ್ಲದೆ ನಡೆಯುವಂತ ತೋರಿಸ್ತಾ ಇದ್ದಾರೆ. ರಾಜ್ಯಪಾಲರು ಮಾಡೋದು ಆ ಥರ ತುಂಬ ಖಂಡನೀಯ. ಆ ಥರದ ಪರಂಪರೆ, ಕೆಟ್ಟ ಪರಂಪರೆಯನ್ನು ಹುಟ್ಟಾಕಿದ್ದಾರೆ ಅವರು. ಸರ್, ಕೊನೆಯದ ಒಂದು ಪ್ರಶ್ನೆ ಏನು ಅಂದರೆ, ಅದು ಮನ್ರೇಗಾ ಇರ್ಬೋದು ಅಥವಾ ನೀರಾವರಿ ಯೋಜನೆಗಳಿಗೆ ಅನುದಾನವನ್ನು ಬಾಕಿ ಉಳಿಸ್ಕೊಳ್ಳೋದಾಗಿರ್ಬೋದು ಘೋಷಣೆ ಮಾಡಿ, ಅಥವಾ ನಮ್ಮ ಬೆಳೆ ಹಾನಿಯಾಗಿದೆ ಪರಿಹಾರ ಕೊಡ್ರಪ್ಪ ಅಂತ ಮನವಿ ಮಾಡಿಕೊಂಡ್ರೆ ನಮ್ಮ ಕಡೆ ತಿರುಗಿ ನೋಡದೇ ಇರೋದಿರ್ಬೋದು, ಅಥವಾ ನಬಾರ್ಡ್ ಸಾಲದ ಮೊತ್ತ ಏನಿತ್ತು ಅದಕ್ಕೆ ಕತ್ರಿ ಹಾಕಿರೋದಾಗಿರ್ಬೋದು, ಪ್ರತಿ ಹಂತದಲ್ಲೂ ಅದು ಕರಾಳ ಕೃಷಿ ಕಾಯ್ದೆಗಳಿಂದ ಹಿಡ್ಕೊಂಡ್ರೂ ಕೂಡ, ಭೂ ತಿದ್ದುಪಡಿ ಕಾಯ್ದೆಗಳಿಂದ ಹಿಡ್ಕೊಂಡ್ರೂ ಕೂಡ ಪ್ರತಿ ಹಂತದಲ್ಲೂ ಕೇಂದ್ರದಲ್ಲಿರುವ NDA ಮತ್ತು ಮೋದಿ ಸರ್ಕಾರ ಪ್ರತಿ ಹಂತದಲ್ಲೂ ರೈತ ವಿರೋಧಿ, ಕೃಷಿ ಕೂಲಿ ಕಾರ್ಮಿಕರು, ಒಟ್ಟಲ್ಲಿ ದುಡಿಯುವ ವರ್ಗದ ವಿರೋಧಿ ನಿಲುವನ್ನೇ ತಾಳ್ತಾ ಬರ್ತಿದೆ. ಇದನ್ನು ನೋಡಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? 3 ಕಾಯ್ದೆಗಳ ವಿರುದ್ಧ 384 ದಿನ ಪ್ರಪಂಚದಲ್ಲೇ ಐತಿಹಾಸಿಕವಾದಂಥ ರೈತ ಆಂದೋಲನ. ಹೌದು. ಬರೀ ರೈತರ ಬೇಡಿಕೆ ಅಲ್ಲ, ಕಾರ್ಪೊರೇಟ್ ನೀತಿಗಳ ವಿರುದ್ಧ ಒಂದು ಮುಂದುವರೆದ ಸ್ವತಂತ್ರ ಸಂಗ್ರಾಮ. ಅದರಲ್ಲಿ ಜಿಯೋ ಸಿಮ್ಮನ್ನು ಬಹಿಷ್ಕರಿಸಿರೋದು, ರಿಲಯನ್ಸ್ ಪೆಟ್ರೋಲ್ ಬಂಕನ್ನು ತಗೊಳ್ಳದೇ ಇರೋದು, ಗೋಧಿಯ ಮೀಡಿಯಾಗಳನ್ನ ಹತ್ರಕ್ಕೆ ಸೇರಿಸ್ತಾ ಇರೋದು, ಇವೆಲ್ಲವೂ ಕೂಡ ಒಂದು ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ಳೋದು. ಅಂದರೆ ರೈತರು ಕೂಡ ದೊಡ್ಡ ಈ ಸ್ವತಂತ್ರ ಹೋರಾಟದಲ್ಲಿ ರೈತರ ಪಾತ್ರನೂ ಕೂಡ ಇದೆ. ರೈತರಿಗೆ ದೇಶಕ್ಕಾಗ್ತಿರೋ ಅನ್ಯಾಯನೂ ತಮಗಾಗೋ ಅನ್ಯಾಯದ ಜೊತೆ ಇದು ನಮ್ಗೆ ಇಡೀ ದೇಶದ ಅನ್ಯಾಯನ, ನಮಗಾಗೋ ಅನ್ಯಾಯನೂ ದೇಶದ ಅನ್ಯಾಯ ನಮಗಾಗ್ತಿರೋದು, ನಮ್ಮ ಅನ್ಯಾಯನೇ ದೇಶಕ್ಕೆ ಅನ್ಯಾಯ ಆಗ್ತಿರೋದು ತಿಳಿದು ಹೋರಾಟ ನಡೆದಂಥದ್ದು. ಆ ಕಾಯ್ದೆ ತರಕ್ಕೆ ಹೊರಟಾಗ ವಾಪಸ್ ಪಡ್ಕೊಂಡ್ರು. ಆದರೆ ವಾಪಸ್ ಪಡ್ಕೊಂಡ್ರು ಮಾತಿನಂತೆ ನಡ್ಕೊಂಡಿಲ್ಲ, ಲಿಖಿತವಾದ ಭರವಸೆಂತೆ. ಮತ್ತೆ MSP ಕಾನೂನಾಗಿಲ್ಲ, ಅಗ್ರಿಕಲ್ಚರ್ ಮಾರ್ಕೆಟಿನ ಫ್ರೇಮ್ವರ್ಕ್ ಬರ್ತು, ಅದು ಪ್ರೋ ಕಾರ್ಪೊರೇಟ್. ಸೀಡ್ಸ್ ಆ್ಯಕ್ಟ್ ಬರ್ತಾ ಇದೆ, ಪ್ರೋ ಕಾರ್ಪೊರೇಟ್. ಅದು ನಾವೇನು ಇಷ್ಟಪಟ್ಟಿಲ್ಲ, ಅದಿರೋದು ಎಲೆಕ್ಟ್ರಿಸಿಟಿ ಪೂರ್ತಿ ಪ್ರೋ ಕಾರ್ಪೊರೇಟು. ಆಮೇಲೆ ಈಗ ಕಾರ್ಮಿಕ ಕೋಡು ಪ್ರೋ ಕಾರ್ಪೊರೇಟು, ಕಾರ್ಮಿಕರ ದಾಸ್ಯ ಜೀವನ ತಗೊಳ್ಳೋವಂಥದ್ದು. ಮುಟ್ಟನ್ನು ರಜಾ ಘೋಷಣೆ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡೋವಂಥ ಅಮಾನವೀಯರು ಇದ್ದರೆ ಅಂದರೆ ಮುಟ್ಟಾದವ್ರಿಗೆ ಪರಿಸ್ಥಿತಿ ಮನೆಯಲ್ಲಿ ಹೆಂಗ್ಸು ಗೊತ್ತಿರುತ್ತೆ ಅದು. ಆದರೆ ಅವ್ರಿಗೆ ಒಂದಿನ ರೆಸ್ಟ್ ಬೇಕು ಅನ್ನೋಂಥ ಮನುಷ್ಯತ್ವ ಇಲ್ಲದಂಥ ಬಿಸ್ನೆಸ್ ಮೈಂಡ್ ಮಾಡೋರು ಇದೆ. ಅಂದರೆ ಈ ಸಮಾಜ ಎತ್ತ ಸಾಗ್ತಾ ಇದೆ ಅನ್ನೋದು ಒಂದು. ನಬಾರ್ಡಿಗೆ ಕಟ್ ಮಾಡಿದೆಯಲ್ಲ ತಪ್ಪೋದು. ಯಾಕಂದರೆ ಅದೊಂದು ಅಗ್ರಿಕಲ್ಚರ್ಗೆ ಬ್ಯಾಂಕ್ ಸೆಕ್ಟರ್ಗಳು ಮುಂದಾಗ್ತಿರಲಿಲ್ಲ. ಈಗಲೂ ಕೂಡ 27% ಕೊಡಬೇಕು ಅಂದರೆ 27% ರೀಚ್ ಆಗ್ತಾಯಿಲ್ಲ. ಗ್ರಾಮೀಣ ಎಕನಾಮಿ ಮುಂದುವರಿಬೇಕು ಅಂದರೆ ಅಗ್ರಿಕಲ್ಚರ್ ಮೇಲೆ ಸಾಲ ಬರಬೇಕಾದ್ದು. ಅದಕ್ಕೆ ಇಂದಿರಾ ಗಾಂಧಿ ಕಾಲದಲ್ಲಿ ನಬಾರ್ಡ ಬಂದಿತ್ತು. ಆ ನಬಾರ್ಡ ಸ್ವಲ್ಪ ನಮಗೆ ಅಗ್ರಿಕಲ್ಚರ್ ಸ್ಪೆಷಲಿಟೀಸ್ಗೆ ಪ್ಯೂರ್ ಅಗ್ರಿಕಲ್ಚರ್ ಅಲೈಡಿಗೆ ಅನುಕೂಲ ಆಗ್ತಿತ್ತು.
ಈಗ ಅದಕ್ಕೆ ಒಂದು ಕೋತ ಕಟ್ ಮಾಡಿದ್ರು. ಮನೆರಾಗನ ಬಂದು ಈಗ 4-5 ವರ್ಷದ ಬಡ್ಜೆಟಲ್ಲಿ ಹಂತವಾಗಿ ಅದನ್ನ ಕಡಿತ ಮಾಡ್ಕೊ ಬಂದರು. ಈಗಂತೂ ಮುಗಿಸೇ ಬಿಟ್ರು. ಈಗ ಮುಗಿಸೇ ಬಿಟ್ಟು ಬಂದರು. ನಾನು ಮುಖ್ಯವಾಗಿ ನೀರಾವರಿ ಪ್ರಶ್ನೆ ಮಾಡೋದು ಎಷ್ಟು ಸುಳ್ಳು ಅಂದರೆ ಪ್ರಿಂಟೆಡ್ ಅದು, ಬರೀ ಬಾಯಿ ಮಾತಾಡಿದ್ರೆ ತಪ್ಸ್ಕೊಬೋದೇನು. ನಿರ್ಮಲಾ ಸೀತಾರಾಮನ್ ಅವರು ಹಿಂದಿನ 3 ವರ್ಷದ ಬಡ್ಜೆಟಲ್ಲಿ, ಈಗ 3ನೇದಲ್ಲ, ಹಿಂದಿನ 2 ಬಡ್ಜೆಟ್ ಆಗೋಗಿದೆ, ಈಗ 3ನೇ ಬಡ್ಜೆಟ್, ಈಗ 3ನೇ ಹಿಂದಿನ ಬಡ್ಜೆಟಲ್ಲಿ 5300 ಕೋಟಿಯನ್ನು ಭದ್ರಾ ಮೇಲ್ದಂಡೆಗೆ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಎಲೆಕ್ಷನ್ ಹತ್ರ ಬತ್ತಿತ್ತು ಅವಾಗ 2023. ಹೇಳ್ಬಿಟ್ಟು 1 ಪೈಸೆ ಬಿಡುಗಡೆ ಮಾಡ್ತಾ ಇಲ್ಲ. ಅವ್ರದ್ದೇ ಗೌರ್ಮೆಂಟ್ ಇದೆ, ನರಸತ್ವವಾದ MP ಇದ್ದಾರಲ್ಲ ಇಲ್ಲಿ, ಆ ಕ್ಷೇತ್ರ ಶಾಸಕ ಇವರು ಕಾರಜೋಳ ಇದ್ದಾರಲ್ಲ, ಅವರಾರು ಪ್ರಶ್ನೆ ಮಾಡಬೇಕಲ್ಲ. ನರಸತ್ವಗಳು ಹೋದ್ರೆ ನಾವು ರಾಜ್ಯ ಸರ್ಕಾರ ಕಳಿಸಿಲ್ಲ, ಅದಕ್ಕೆ ನಾವು ಕೊಟ್ಟಿಲ್ಲ ಅಂತಾರೆ. ರಾಜ್ಯ ಸರ್ಕಾರಕ್ಕೆ ಬರೆಸ್ತೀವಿ ಇವರು ಬೇಕಾದ್ರೆ, ಅದು ಅರ್ಥ ಅಲ್ಲ, ರಾಜ್ಯ ಸರ್ಕಾರದ ಹತ್ರ ಹೋಗಿ ಕಳಿಸ್ರಿ ಬೇಗ ಅಂತೇಳಿ. ಇವ್ರು ಬರೀ ಸುಳ್ಳುಗಳು ಹೇಳ್ತಾಯಿದ್ದಾರೆ. ಈ ವರ್ಷವೂ ಕೂಡ ಅದನ್ನ ನಮ್ಮ ಒತ್ತಾಯ ಇದೆ, ಈ ವರ್ಷ ಅದನ್ನು ಈಡೇರಿಸಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಇದೆ. ಇವ್ರು ಯಾವತ್ತೂ ಕೂಡ ದುಡಿಯೋ ಅದು ವಿಚಾರ ಕೃಷಿ ವ್ಯವಸ್ಥೆಯನ್ನು ನಿರ್ಲಕ್ಷ್ಯ ಮಾಡಿರೋಂಥವ್ರೆ. ಕೃಷಿ ಅಂದರೆ ಕೃಷಿ, ರೈತ ಇರ್ತಾನೆ, ರೈತಾಪಿ ಜನ ಅಂದರೆ ಕೃಷಿ ಕಾರ್ಮಿಕರು, ಕೃಷಿ ಪೂರಕ ಎಲ್ಲ ಕೆಲಸ ಮಾಡೋ ಒಂದು ದೊಡ್ಡ ಸಮುದಾಯ ಅದು. ಆ ಸಮುದಾಯನ ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡ್ತಿರೋದು. ಸರ್, ಮನ್ರೇಗಾ ವಿಚಾರವಾಗಿ ಮತ್ತು ಈ VBG ರಾಮ್ಜಿ ಅಂತ ಹೇಳಿ ಇನ್ನು ಹೊಸ ಕಾಯ್ದೆ ಯೋಜನೆ ತಂದಿದ್ದಾರೆ. ಭಾರಿ ವಿರೋಧ ಅಂತ ವ್ಯಕ್ತ ಆಗ್ತಿದೆ. ಕರ್ನಾಟಕದ ರೈತ ಸಂಘಗಳ ನಿಲುವೇನು ಸರ್ ಈ ವಿಚಾರದಲ್ಲಿ? ಖಂಡಿತ ಅದನ್ನು ಬಂದ ತಕ್ಷಣ ವಿರೋಧ ನಾವು ಮಾಡಿದ್ದೀವಿ. ರೈತ, ದಲಿತರು, ಕಾರ್ಮಿಕರು, ಮಹಿಳೆ ಮತ್ತು ವಿದ್ಯಾರ್ಥಿಗಳು ಸೇರಿ ನಾವು ಸಂಯುಕ್ತ ಹೋರಾಟ ಸಂಯುಕ್ತ ಹೋರಾಟ ಕರ್ನಾಟಕ ಮಾಡ್ಕೊಂಡ್ವಿ. ಅಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ಒಂದು ಭಾಗವಾಗಿ ಅದನ್ನು ತೀವ್ರವಾಗಿ ವಿರೋಧ ಮಾಡಿ ನಾವು ಮನೆರಾಗವನ್ನು ತಗೊಂಡನ್ನು ವಾಪಸ್ ಪಡೀಲೇಬೇಕು, ಕೇಂದ್ರ ಸರ್ಕಾರ ನೀತಿನ ಖಂಡಿಸಿ ಫೆಬ್ರವರಿ 12 ಅದನ್ನು ದೊಡ್ಡ ಇಶ್ಯೂ ಮಾಡ್ತಿದ್ವಿ ನಾವು. ಅದ್ರ ಜೊತೆಗೆ ಇನ್ನೂ 4-5 ಪ್ರಮುಖವಾದ ಅಂಶ, ಕೃಷಿ ವಿಚಾರಗಳಿದ್ದಾವೆ, ಕಾರ್ಮಿಕರಿದ್ದಾವೆ, ಮನೆಯರಾಗ ಕೃಷಿ ಕಾರ್ಮಿಕರು, ಕೃಷಿಕರು ಸಂಬಂಧಪಟ್ಟದ್ದು. ಇವತ್ತು 2 ಎಕರೆ ಜಮೀನು ಮಡಗಿರೋನು ಕೂಲಿಗೆ ಹೋಗ್ತಾನೆ, ಅವ್ನಿಗೆ ದುಡ್ಡು ಇರಲ್ಲ, 2 ಎಕರೆ ಸಂಪಾದನೆ ಇರಲ್ಲ, 3 ಎಕರೆ ಇರೋನು ಹೋಗ್ತಾನೆ, 4 ಎಕರೆ ಇರೋನು ಹೋಗ್ತಾನೆ. ಅದರಿಂದ ಈ ತಿಂಗಳು ಮುಂದೆ ತಿಂಗಳು ಫೆಬ್ರವರಿ 12ನೇ ತಾರೀಕು ಇಡೀ ದೇಶಾದ್ಯಂತ ರೈತರು, ಕಾರ್ಮಿಕರು ಜಂಟಿಯಾಗಿ ಇವತ್ತು ಅದನ್ನು ಪ್ರತಿರೋಧ ವ್ಯಕ್ತಪಡಿಸಿದ್ದೀವಿ. ಕರ್ನಾಟಕದಲ್ಲಿ ಅವತ್ತು ನಾವು ಲಕ್ಷಾಂತರ ಜನ ಬೀದಿಗಿಡ್ತಿದ್ದೀವಿ. ರೈತ ಸಂಘ ಅದರ ಭಾಗ, ಸಂಯುಕ್ತ ಹೋರಾಟದ ಭಾಗ ಆಗಿದೆ. ಅದರಲ್ಲಿ ನಾನು ಸಂಯೋಜಕ. ನಾನು ರೈತ ಸಂಘದ ಪ್ರತಿಕ್ರಿಯೆ ಇದೆ, ರೈತ ಸಂಘಗಳ ಪ್ರತಿಕ್ರಿಯೆ ವಿರೋಧವಾಗಿದೆ. ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತು ನಿಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಈ ವಿಚಾರವಾಗಿ ಧನ್ಯವಾದಗಳು ಸರ್.